ಅಪ್ಪರ್ ಭದ್ರಾ ವಿಚಾರದಲ್ಲಿ ರೈತರು ತಡೆಗಟ್ಟಿದ್ರು. ನಾನು ನಮ್ಮ ಕೆಲವು ಮಂತ್ರಿಗಳು, ಸುಧಾಕರ್, ಶಾಸಕರು ಎಲ್ಲ ನಾವೆಲ್ಲ ಹೋಗಿ ಕೂತ್ಕೊಂಡು ರೈತರ ಜೊತೆ ಚರ್ಚೆ ಮಾಡಿ ಕೆಲಸ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೋ. ಅವ್ರಿಗೆ ಕಾಂಪನ್ಸೇಷನ್ ಹಳೆ ರೇಟು 4 ಲಕ್ಷ ಕೊಟ್ಟಿದ್ದಾರೆ ಎಕರೆಗೆ, ಅದೇ ಸರ್ವೆ ನಂಬರ್ಗೆ 28 ಲಕ್ಷ ಕೊಟ್ಟಿದ್ದಾರೆ. ಅದಕ್ಕೆ ನಮಗೆ ತಾರತಮ್ಯ ಆಗಿದೆ ಅಂತೇಳಿ ರೈತರು ಕೆಲಸ ಮಾಡಕ್ಕೆ ಬಿಟ್ಟಿರಲಿಲ್ಲ. ಒಂದು ರಿಕ್ವೆಸ್ಟ್ ಮಾಡಿದ್ದು. ಈಗ ಲೀಗಲಿ ಯಾವ ರೀತಿ ಮಾಡ್ಬೋದು ಅಂತೇಳಿ ಕರೆದು ಒಂದು ಒಪಿನಿಯನ್ ಬಂದಿದ್ದೀವಿ. ಮುಂದಕ್ಕೊಂದು 3-4 ದಿನದಲ್ಲಿ ಚರ್ಚೆ ಮಾಡ್ತೀವಿ. ಸೊ ಆದಷ್ಟು ಜಲ್ದಿ ಇನ್ನೊಂದು 6 ತಿಂಗಳಲ್ಲೇ ಇದೊಂದು ಕೆಲಸ ಮುಗಿದ್ರೆ 6 ತಿಂಗಳಲ್ಲಿ ನೀರು ಕೊಡಬೇಕು ಅನ್ನೋದು ಕೊಡಕ್ಕೆ ಸಾಧ್ಯ ಇದೆ ಅಂತೇಳಿ ನಮ್ಮ ಮಂತ್ರಿಗಳು, ಶಾಸಕರುಗಳೆಲ್ಲ ತಿಳಿಸಿದ್ದಾರೆ. ಸೊ ರೈತರು ಕೂಡ ಒಪ್ಕೊಂಡಿದ್ದಾರೆ. ರೈತರು ಕೂಡ ಅನ್ಯಾಯ ಆಗದೇ ರೀತಿಯಲ್ಲಿ ನಾವು ಗಮನವನ್ನು ಹರಿಸ್ತಾ ಇದ್ದೀವಿ. ಸೊ ಅದಕ್ಕೆ ಆದಷ್ಟು ಜಲ್ದಿ ಈ ಯೋಜನೆಯನ್ನು ಪೂರ್ಣಗೊಳಿಸಕ್ಕೆ ಎಲ್ಲ ವ್ಯವಸ್ಥೆನ ಮಾಡ್ತೀವಿ. ಅಪ್ಪರ್ ಭದ್ರಾ ವಿಚಾರದಲ್ಲಿ ರೈತರು ತಡೆಗಟ್ಟಿದ್ರು. ನಾನು ನಮ್ಮ ಕೆಲವು ಮಂತ್ರಿಗಳು, ಸುಧಾಕರ್, ಶಾಸಕರು ಎಲ್ಲ ನಾವೆಲ್ಲ ಹೋಗಿ ಕೂತ್ಕೊಂಡು ರೈತರ ಜೊತೆ ಚರ್ಚೆ ಮಾಡಿ ಕೆಲಸ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೋ. ಅವ್ರಿಗೆ ಕಾಂಪನ್ಸೇಷನ್ ಹಳೆ ರೇಟು 4 ಲಕ್ಷ ಕೊಟ್ಟಿದ್ದಾರೆ ಎಕರೆಗೆ, ಅದೇ ಸರ್ವೆ ನಂಬರ್ಗೆ 28 ಲಕ್ಷ ಕೊಟ್ಟಿದ್ದಾರೆ. ಅದಕ್ಕೆ ನಮಗೆ ತಾರತಮ್ಯ ಆಗಿದೆ ಅಂತೇಳಿ ರೈತರು ಕೆಲಸ ಮಾಡಕ್ಕೆ ಬಿಟ್ಟಿರಲಿಲ್ಲ. ಒಂದು ರಿಕ್ವೆಸ್ಟ್ ಮಾಡಿದ್ದು. ಈಗ ಲೀಗಲಿ ಯಾವ ರೀತಿ ಮಾಡ್ಬೋದು ಅಂತೇಳಿ ಕರೆದು ಒಂದು ಒಪಿನಿಯನ್ ಬಂದಿದ್ದೀವಿ. ಮುಂದಕ್ಕೊಂದು 3-4 ದಿನದಲ್ಲಿ ಚರ್ಚೆ ಮಾಡ್ತೀವಿ. ಸೊ ಆದಷ್ಟು ಜಲ್ದಿ ಇನ್ನೊಂದು 6 ತಿಂಗಳಲ್ಲೇ ಇದೊಂದು ಕೆಲಸ ಮುಗಿದ್ರೆ 6 ತಿಂಗಳಲ್ಲಿ ನೀರು ಕೊಡಬೇಕು ಅನ್ನೋದು ಕೊಡಕ್ಕೆ ಸಾಧ್ಯ ಇದೆ ಅಂತೇಳಿ ನಮ್ಮ ಮಂತ್ರಿಗಳು, ಶಾಸಕರುಗಳೆಲ್ಲ ತಿಳಿಸಿದ್ದಾರೆ. ಸೊ ರೈತರು ಕೂಡ ಒಪ್ಕೊಂಡಿದ್ದಾರೆ. ರೈತರು ಕೂಡ ಅನ್ಯಾಯ ಆಗದೇ ರೀತಿಯಲ್ಲಿ ನಾವು ಗಮನವನ್ನು ಹರಿಸ್ತಾ ಇದ್ದೀವಿ. ಸೊ ಅದಕ್ಕೆ ಆದಷ್ಟು ಜಲ್ದಿ ಈ ಯೋಜನೆಯನ್ನು ಪೂರ್ಣಗೊಳಿಸಕ್ಕೆ ಎಲ್ಲ ವ್ಯವಸ್ಥೆನ ಮಾಡ್ತೀವಿ.